ದೂರದಿಂದಲೇ ಜೀವ ಹಿಂಡುತ್ತಿದೆ ಕಾಣದೊಂದು ಹಸ್ತ ಆ ದೇವೆ ಬಂದ ಮುಕ್ತ. ಮಿಸ್ಟರ್ CSP, ಇವತ್ತು ಯಾವ ಕೇಸ್ ತಂದಿದ್ದೀರಾ? ಮಹಾಪ್ರಭುಗಳೇ, ಇವತ್ತು ನಾನು ತಂದಿರ್ತಕ್ಕಂತಹ ಕೇಸು ಅಂತಿಂಥದ್ದಲ್ಲ. ಇದನ್ನ ಜಡ್ಜ್ ಮಾಡಕ್ ನಿಮ್ ಕೈಲೂ ಆಗಲ್ಲ ಯುವರ್ ಆನರ್. ಇದನ್ನ ಜಡ್ಜ್ ಮಾಡಕ್ಕೆ ನಿಮಗಿಂತಾನು ಇನ್ನು ಒಳ್ಳೆ ಜಡ್ಜೆ ಬರ್ಬೇಕು. CSP, ಮುಚ್ಕೊಂಡು ಕೇಸ್ ನಡೆಸ್ರಿ. ನಡೆಸ್ತೀನಿ ಯುವರ್ ಆನರ್, ನಡೆಸ್ತೀನಿ. ನಾನು ಸುಮ್ಮನೆ ಹೇಳಿ ಎಲ್ಲ ತಲೆಗೆ ಹಾಕೋಬೇಡಿ. ನೋಡಿ, ಇವತ್ತು ಜನಾರ್ದನ್ ರೆಡ್ಡಿ ಸುಧಾಕರ್ ಪ್ರಭು ಕೇಸ್ ನಡೀತಾ ಇದೆ ಯುವರ್ ಆನರ್. ಇಲ್ಲಿ ಕಟ್ಕಟ್ಟೆಯಲ್ಲಿ ನಿಂತಿದ್ದಾರಲ್ಲ ನನ್ನ ಕ್ಲೈಂಟು ಜನಾರ್ದನ ರೆಡ್ಡಿ ಅವರು, ಅವರ ಮಗ ಸುಧಾಕರ್ ಪ್ರಭುಗಳ ಮಗನ ಪೆನ್ಸಿಲ್ ಬಾಕ್ಸ್ ನ ಕದ್ದಿದ್ದಾನೆ ಅನ್ನೋ ಆರೋಪನ ಸುಧಾಕರ್ ಪ್ರಭುಗಳು ಹೊರಿಸಿದ್ದಾರೆ ಯುವರ್ ಆನರ್. ಸುಧಾಕರ್ ಪ್ರಭು, ನಿಮ್ ಕಡೆ ಲಾಯರ್ ಯಾರ್ರೀ? ಅವ್ರಿಗೂ ನಾನೇ ಲಾಯರ್ ಯುವರ್ ಆನರ್. ಹೇಗೆ ನನ್ನ ಕರಾಮತ್ ನೋಡಿದ್ರ ಇಬ್ರಿಗೂ ನಾನೇ ಲಾಯರ್ ಆಗ್ಬಿಟ್ಟಿದ್ದೀನಿ. ಇನ್ಫ್ಯಾಕ್ಟ್ ಮನೇಲಿ ಕೂತು ಯುವರ್ ಆನರ್ ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ನಾನೇ ಈ ಕೇಸ್ನ ಸೆಟಪ್ ಮಾಡ್ಬಿಟ್ಟೆ. ಫುಲ್ಲು ನಂದೇ ಸೆಟಪ್, ಫುಲ್ ಯುವರ್ ಆನರ್ ನಂದೇ ಸೆಟಪ್. ಹೇಗಿದೆ ಮಿಸ್ಟರ್ CSP, ನೀವು ತುಂಬಾ ಕಿಲಾಡಿ. ಕಂಟಿನ್ಯೂ. ಜನಾರ್ದನ ರೆಡ್ಡಿ ಅವರೇ, ಜನವರಿ 8, 2007 ನೀವೇಲಿದ್ರಿ? ನಾನು ಸುಂದರ್ಬನ್ಸ್ ನಲ್ಲಿದ್ದೆ. ಹಾಗ ಸುಧಾಕರ್ ಪ್ರಭುಗಳೇ, ನಿಮ್ಮ ಮಗನ ಪೆನ್ಸಿಲ್ ಬಾಕ್ಸ್ ಕಳುವಾದ ಯಾವತ್ತು? 2007 ಜನವರಿ 8. ಎಲ್ಲಿಂದ ಕಳುವಾಯ್ತು ಅಂತ ಹೇಳಿದ್ದಾರೆ ನಿಮ್ಮ ಮಗ ಅವ್ರ ಪೆನ್ಸಿಲ್ ಬಾಕ್ಸ್ ನ? ಅವನು ಸ್ಕೂಲಿಂದ ಕಳುವಾಗಿದೆ. ಅದು ಮಹಾಪ್ರಭುಗಳೇ ನೋಡಿ, ಮಕ್ಕಳನ್ನು ಅನುಮಾನಿಸಬೇಡವೋ, ಮಕ್ಕಳನ್ನು ಮಕ್ಕಳನ್ನ ಅನುಮಾನ ಪಡಬಾರ್ದಂತೆ ಇವರಾನ. ಮಕ್ಕಳು ಕುಳ್ಳರೋ, ಮಕ್ಕಳು ಪೆದ್ದರೋ, ಮಕ್ಕಳು ಮುಗ್ಧರೋ ಅರಿಯರು ಏನನು, ಅವ್ರಿಗೇನು ತಿಳಿಯಲ್ವಂತೆ ಇವರಾನ, ಏನು ತಿಳಿಯಲ್ವಂತೆ. ಮಕ್ಕಳು ಸುಳ್ಳು ಹೇಳುವುದಿಲ್ಲವೋ ಮಂಕುತಿಮ್ಮ ಅಂತ. ಮಿಸ್ಟರ್ CSP, ಮಂಕುತಿಮ್ಮ ಹೀಗೆ ಹೇಳೇ ಇಲ್ವಲ್ಲ? ಹೇಳಿಲ್ಲ ಇವರ ಅಂದ್ರೆ. ಈ ತರ ಪೆದ್ದಾಗ ಯಾರು ಹೇಳಲ್ಲ, ನಾನ್ ಹೇಳ್ತಾ ಇದ್ದೀನಿ, ಕೇಳಿ. ಮಿಸ್ಟರ್ CSP, ಸುಮ್ಮನೆ ಈ ತರ ಏನೇನೋ ಪದ್ಯ ಹೇಳಿ ನ್ಯಾಯಾಲಯ ಟೈಮ್ ವೇಸ್ಟ್ ಮಾಡಬೇಡಿ. ನನಗೂ ವಯಸ್ಸಾಯ್ತು, ರಿಟೈರ್ ಆಗಿ ಹೋಗ್ತೀನಿ ಇಷ್ಟರಲ್ಲೇ. ನಡೆಸ್ತೀನಿ. ನೋಡಿ ಸುಧಾಕರ್ ಪ್ರಭುಗಳೇ, ನಾನ್ ಹೇಳ್ತೀನಿ, ಜನವರಿ 8, 2007 ನಿಮ್ ಮಗ ಸ್ಕೂಲ್ಗೆ ಹೋಗಿಲ್ಲ, ನಿಮ್ ಮನೇಲಿ ಯಾವ್ದು ಪೆನ್ಸಿಲ್ ಬಾಕ್ಸ್ ಕಳುವೆ ಆಗಿಲ್ಲ ಅಂತ. ಇಲ್ಲ, ಸುಳ್ಳು ಹೇಳಕ್ ನಿಮ್ಗೆ ನಾಚಿಕೆ ಆಗಲ್ವಾ? ಯುವರ್ ಆನರ್, ನಾನು ಇಲ್ಲಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಇಷ್ಟಪಡಿ. ಸುಧಾಕರ್ ಪ್ರಭುಗಳು ಅವತ್ತು ಬೆಂಗಳೂರಿನಲ್ಲೇ ಇದ್ರು. ಅವ್ರ ಮಗನ್ ಜೊತೆ ಲಾಲ್ಬಾಗ್ ನಲ್ಲಿ ಕೂತು ಐಸ್ ಕ್ರೀಮ್ ತಿನ್ಸ್ತಾ ಇದ್ರು ಅವ್ರ ಮಗನ್ಗೆ. ಇಲ್ಲ, ಸುಳ್ಳು. ಏನ್ ಸುಳ್ಳು? ಬರೆ ಹಾಕ್ಬಿಡ್ತೀನಿ ಸುಳ್ಳು ಹೇಳಿದೆ. ಬಸವರಾಜು, ಬಾಪ ಇಲ್ಲಿ ಆ ಮಗ್ಚಿಕಾಯಿ ತಗೊಂಬ, ಕಾಯಿಸಿರೋದು. ಸಾಹೇಬ್ರಿಗೆ ಒಂದು ಬರೆ ಹಾಕೋಣ, ಬುದ್ಧಿ ಬರುತ್ತೆ. ಅದು ಏನದು ಸಿಕ್ಕಾಕೊಂಡ್ಬಿಟ್ರಲ್ಲ. ಅವತ್ತು ನೀವು ಬೆಂಗಳೂರಿನಲ್ಲೇ ಇದ್ರಿ, ಲಾಲ್ಬಾಗ್ನಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು. ಆ ವಿಡಿಯೋ ನನ್ನ ಹತ್ರ ಇದೆ, ಮುಖಕ್ಕೆ ಹಿಡ್ತೀನಿ ಬೇಕಾದ್ರೆ. ನಾನೇ ಆ ಬಂಡೆ ಹಿಂದೆ ಕೂತು ನೀವಿಬ್ರು ಐಸ್ ಕ್ರೀಮ್ ತಿಂತಾ ಇದ್ದಿದ್ ವಿಡಿಯೋ ತೆಗ್ದಿದ್ದೀನಿ. ಬಸವರಾಜು, ಬಾಪ ಇಲ್ಲಿ ಆ 40 ನಿಮಿಷ ಇರೋ ಆ ಫ್ಲಾಪಿ ಅದನ್ನ ತಗೊಂಬ ಇಲ್ಲಿ. ಹಾಗೆ ಆ ಮಹಾಜರ್ ಕಾಪಿನೂ ತಗೊಂಬ ಇಲ್ಲಿ, ತೋರ್ಸು. ಬಸವರಾಜು, ಆ ಚಿತ್ರನ ಪರ್ದೆ ಮೇಲೆ ಬಿಟ್ಬಿಡಪ್ಪ, ಅಲ್ಲೇ ಪ್ರೊಜೆಕ್ಟ್ ಮಾಡ್ಬಿಡು. ಈಗ ಝೂಮ್ ಮಾಡು. ಇನ್ನು ಝೂಮಿಂಗ್ ಬರ್ಬೇಕು. ಝೂಮ್ ಮಾಡಿ, ಇನ್ನು ಝೂಮ್ ಮಾಡು.
ನೋಡಿ, ಝೂಮ್ ಮಾಡಿದಾಗ ಕಾಣುತ್ತೆ. ಅಲ್ಲೇ ಗುರುತಿಸಿ, ನೀವು ನಿಮ್ಮ ಮಗ ಇಬ್ರು ಅಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದೀರಾ. ಆ ಮರದ ಅಲ್ಲಿ ಕಾಣುತ್ತಲ್ಲ ಮರ, ಆ ಮರದ ಪಕ್ಕ ನಿಮ್ಮ ಮನೆಯವರು ಮತ್ತು ನಿಮ್ಮ ನಾಯಿ ಪಿಂಟು ಇಬ್ರು ಆಟ ಆಡ್ಕೋತಾ ಇದ್ದಾರೆ. ಅದೇ ಮರ ಗುರುತಿಸಿ, ಅದೇ ಮರದ ಹಿಂದೆ ಒಂದು ಹೆಣ ಬಿದ್ದಿದೆ. ಹೆಣ ಇಲ್ಲಿ ಬಂದ್ರಿ CSP. ಹೆಣ ಇದ್ರೇನೆ ಒಳ್ಳೇದು ಯುವರ್ ಆನರ್. ಹೆಣ ಇದ್ರೇನೆ ಕೇಸ್ಗೆ ಒಂದು ಕಳೆ. ಅದಕ್ಕೆ ನಾನೇ ಆ ವಿಡಿಯೋ ತೆಗಿಯಕ್ ಮುಂಚೆ ಆ ಹೆಣನ ಅಲ್ಲಿ ಹಾಕ್ಸಿದೀನಿ. ಅದೇನ್ ಥ್ರಿಲ್ಲಿಂಗ್ ಕೇಸ್ ನಡೀತಿದ್ರಿ ನೀವಂತೂ. ಭಲೆ ಬಹಳ ಮಿಕ್ಸ್ದೆ. ಥ್ಯಾಂಕ್ ಯು ಯುವರ್ ಆನರ್, ಥ್ಯಾಂಕ್ ಯು. ನಾನು ತುಂಬಾ ವರ್ಷಗಳಿಂದ ಹೀಗೆ ಥ್ರಿಲ್ಲಿಂಗ್ ಕೇಸ್ಗಳನ್ನೇ ನಡ್ಸ್ಕೊಂಡ್ ಬರ್ತಾ ಇದೀನಿ. ಅದು ಬಿಟ್ಬಿಡಿ ಹೋಗ್ಲಿ. ಆದ್ರೆ ಈ ಕೇಸ್ ಇನ್ನೂ ಮುಗ್ದಿಲ್ಲ ಯುವರ್ ಆನರ್, ಇನ್ನೂ ಮುಗ್ದೇ ಇಲ್ಲ. ನಾನ್ ಹೇಳ್ತೀನಿ, ಆ ಚಿತ್ರದಲ್ಲಿ ಕಾಣೋ ಮಗು ಸುಧಾಕರ್ ಪ್ರಭು ಅವ್ರ ಮಗನೇ ಅಲ್ಲ ಅಂತ. ಸುಳ್ಳು. ಅವನು ನನ್ ಮಗನೇ ಅವನು. ಇದೇನ್ CSP ಹೀಗೆ ಹೇಳ್ಬಿಟ್ರಿ? ಅವನವ್ರ ಮಗನೇ ಅಲ್ಲ ಅಂತಿದ್ದೀರಾ? ಇದನ್ನೆಲ್ಲ ಹೇಗ್ ಪ್ರೂವ್ ಮಾಡ್ತೀರಾ? ನಾನ್ ಪ್ರೂವ್ ಮಾಡಿ ತೋರಿಸ್ತೀನಿ ಯುವರ್ ಆನರ್. ಈಗ ಪ್ರೂವ್ ಮಾಡಿ ತೋರಿಸ್ತೀನಿ ನಿಮ್ ಮುಂದೆನೆ. ಈ ಒಂದು ಕೀ ಇಟ್ಕೊಂಡು ಅಪ್ಪ ಮಗ ಇಬ್ರಿಗೂ ಚುಚ್ತೀನಿ. ಆಮೇಲೆ ನೋಡಿ ಅದು ಮಗನ್ ವಾಯ್ಸ್. ನೋಟ್ ಮಾಡ್ಕೊಳ್ಳಿ. ಈಗ ಸುಧಾಕರ್ ಪ್ರಭು ಇವ್ರಿಗೆ ಚುಚ್ತೀನಿ. ಇವ್ರದ್ದು ವಾಯ್ಸ್ ನೋಟ್ ಮಾಡ್ಕೊಳ್ಳಿ ಯುವರ್ ಆನರ್. ನೋಡಿದ್ರ ಯುವರ್ ಆನರ್, ಇಬ್ರು ಒಂದೇ ತರ ಕೂಗ್ಲೇ ಇಲ್ಲ, ಬೇರೆ ತರ ಕೂಗುದ್ರು. ಇದೇ ಪ್ರೂವ್ ಮಾಡತ್ತೆ ಇವ್ರ ಅಪ್ಪ ಮಗನೇ ಅಲ್ಲ ಅಂತ. CSP ಅವ್ರೇನ್ ಕುಕ್ಕರ್ ಏನ್ರಿ ಒಂದೇ ತರ ಕೂಗಕ್ಕೆ? ಅವೆಲ್ಲ ಇಲ್ಲ ಯುವರ್ ಆನರ್, ಅವೆಲ್ಲ ಇಲ್ಲ. ಬಯಾಲಜಿ ಪ್ರಕಾರ ಇಬ್ರು ಒಂದೇ ತರ ಕೂಗಬೇಕು. ಇದು ಯಾವ ಸೈನ್ಸು ಹೇಳಲ್ಲ, ನಾನ್ ಹೇಳ್ತೀನಿ. ಬಸವರಾಜು, ಆ ಪುಸ್ತಕ ಕೊಡಪ್ಪ ಇಲ್ಲಿ. ನೋಡಿ ಯುವರ್ ಆನರ್, ಸತ್ಯನಾರಾಯಣ ಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್, ಪೇಜ್ 363. ಇದರಲ್ಲಿ ಇದೇ ತರದ ಕೇಸ್ನಲ್ಲಿ ಅಪ್ಪ ಮಗನ್ ಚುಚ್ಚಿದಾಗ ಬೇರೆ ಸೌಂಡ್ ಅಲ್ಲಿ ಕೂಗ್ತಾರೆ ಅಂತ ಹೇಳಿದೆ. ಇದೇ ಕೇಸ್ನಲ್ಲಿ ಅಪ್ಪ ಮಗನ್ ಚುಚ್ಚಿದಾಗ ಬೇರೆ ಶಬ್ದ ಬಂದಿದ್ರಿಂದ ಜಜ್ಮೆಂಟ್ ಅಪ್ಪ ಮಗ ಇವರಿಬ್ರು ಅಲ್ವೇ ಅಲ್ಲ ಅಂತ ಆಗ್ಲೇ ಜಜ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ ಯುವರ್ ಆನರ್, ನೀವೇ ನೋಡಿ, ಮಾರ್ಕ್ ಮಾಡ್ಕೋಪ್ಪ, ಹಂಗೆ ಮಾರ್ಕ್ ಮಾಡ್ಕೋ. ಯುವರ್ ಆನರ್, ಈ ಡಿಫ್ರೆಂಟ್ ಟೋನ್ಸ್ ಅಂತಾರಲ್ಲ, ಇದರಿಂದಾನೇ ಗೊತ್ತಾಗತ್ತೆ ಇವರಿಬ್ರು ಅಪ್ಪ ಮಗನೇ ಅಲ್ಲ ಅಂತ. ನೋಡಿ ನೀವು. ಸೊ ಯುವರ್ ಆನರ್, ನಾನಿಲ್ಲಿ ಸಾಕ್ಷ್ಯಾಧಾರದ ಸಮೇತ ಪ್ರೂವ್ ಮಾಡ್ಬಿಟ್ಟಿದ್ದೀನಿ ದಟ್ ಮೈ ಕ್ಲೈಂಟ್ ಸುಧಾಕರ್ ಪ್ರಭು ಇಸ್ ಲೈಯಿಂಗ್. ಅವ್ರ ಮನೆ ಏನು ಕಳವೆ ಆಗಿಲ್ಲ ಅಂತ. ಆದ್ರಿಂದ IPC ಸೆಕ್ಷನ್ 302 ಪ್ರಕಾರ ಇವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ನಾನು ಕೇಳ್ಕೊತೀನಿ ಯುವರ್ ಆನರ್, ಕೇಳ್ಕೊತೀನಿ. ಹಾಗೆ ನನ್ನ ಇನ್ನೊಬ್ಬ ಕ್ಲೈಂಟ್ ಆದ ಜನಾರ್ದನ ರೆಡ್ಡಿ, ಇವರಿಗೆ IPC ಸೆಕ್ಷನ್ 322 ಪ್ರಕಾರ 3 ತಿಂಗಳು ಕಠಿಣ ಸಜೆ ವಿಧಿಸಬೇಕು ಅಂತ ಕೇಳ್ಕೊತೀನಿ ಯುವರ್ ಆನರ್, ಕೇಳ್ಕೊತೀನಿ. ದಟ್ ಈಸ್ ಆಲ್ ಐ ಹ್ಯಾವ್ ಯುವರ್ ಆನರ್, ದಟ್ ಈಸ್ ಆಲ್ ಐ ಹ್ಯಾವ್.